ಅಖಿಲ ಭಾರತ ಕಿಸಾನ್ ಸಭಾದ 90ನೇ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಶಾಪುರ ತಾಲೂಕಿನ ಬೆನಕನಹಳ್ಳಿ ಗ್ರಾಮದಲ್ಲಿ ಧ್ವಜಾರೋಹಣ ಮಾಡಲಾಯಿತು. ಈ ಸಭೆ ಜಿಲ್ಲಾ ಕಾರ್ಯದರ್ಶಿಯಾದ ಭೀಮರಾಯ ಪೂಜಾರಿ, ಜಿಲ್ಲಾ ಉಪಾಧ್ಯಕ್ಷರಾದ ಎಸ್.ಎಂ. ಸಾಗರ್ ಮತ್ತು ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ಭೀಮಣ್ಣನವರು ಉಪಸ್ಥಿತರಿದ್ದರು. ಧ್ವಜಾರೋಹಣ ಮಾಡಲಾಯಿತು. ಸಭೆಯ ಉದ್ದೇಶಿಸಿ ಜಿಲ್ಲಾಧ್ಯಕ್ಷರಾದ ಚೆನ್ನಪ್ಪ ಆನೆಗುಂದಿ ಅವರು ಕಿಸಾನ್ ಸಭಾ 1936 ಏಪ್ರಿಲ್ 11ನೇ ತಾರೀಕು ಉತ್ತರ ಪ್ರದೇಶದ ಲಕ್ನೋದಲ್ಲಿ ಸ್ಥಾಪನೆ ಮಾಡಲಾಯಿತು. ಇಂದು ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮತ್ತು ಇವತ್ತು ಆಳುತ್ತಿರುವ ಬಿಜೆಪಿ ಸರ್ಕಾರದ ರೈತರ ವಿರೋಧಿ ನೀತಿಯನ್ನು ಅನುಸರಿಸುತ್ತೇವೆ. ಇದರಿಂದ ರೈತರ ಒಕ್ಕಲ್ತನ ಹಾಳಾಗಿ ಆತ್ಮಹತ್ಯೆಗೆ ಇಳಿಯುವಂತಾಗಿದೆ. ಆದ್ದರಿಂದ ರೈತರ ಸಂಘಟನೆ ಕಟ್ಟುವ ಮುಖಾಂತರ ರೈತ ವಿರೋಧಿ ನೀತಿ ಹಿಮ್ಮೆಟ್ಟಿಸಬೇಕಾಗಿದೆ. ಅದೇ ರೀತಿ ಬೆನಕನಹಳ್ಳಿ ಜೆ ಗ್ರಾಮದಲ್ಲಿ ರೈತ ಸಂಘಟನೆ ದೊಡ್ಡ ಶಕ್ತಿಯಾಗಿ ಬೆಳೆಯಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಎಸ್.ಎಂ. ಸಾಗರ್, ಭೀಮರಾಯ ಪೂಜಾರಿ, ಭೀಮಣ್ಣ ತಪ್ಪೇದಾರ್, ವಿಜಯಕುಮಾರ್ ದೊಡ್ಮನಿ, ಬಾಗಣ್ಣ ಬಿರಾದಾರ್, ಲಕ್ಷ್ಮೀ ಗಡಿಮನಿ, ಗ್ರಾಮದ ರೈತ ಮುಖಂಡರು ಹಾಗೂ ಮಹಿಳೆಯರು ಇದ್ದರು. ಸಂಗಮೇಶ್ ಕುಮಾರ್, ರಾಜ್ಯ 32 ಕನ್ನಡ ನ್ಯೂಸ್, ಶಾಪುರ್. ರೈತ ಸಂಘದ 90ನೇ ವಾರ್ಷಿಕೋತ್ಸವ ನಾವು ಶಾಪುರ ತಾಲೂಕಿನ ಬೆನಕನಹಳ್ಳಿ ಜೆ ಗ್ರಾಮದಲ್ಲಿ ಒಂದು ಧ್ವಜಾರೋಹಣ ಮಾಡೋದ್ರ ಮುಖಾಂತರ ಇವತ್ತು ಅನ್ನ ಹಾಕುವ ರೈತರಿಗೆ ಇವತ್ತು ಗೌರವ ಸಮರ್ಪಣೆಯನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಸಮರ್ಪಿಸುತ್ತದೆ. ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಬೆನಕನಹಳ್ಳಿ ಜೆ ಗ್ರಾಮದ ಹಿರಿಯ ರೈತ ಮುಖಂಡರಾಗಿರ್ತಕ್ಕಂಥ ಬಸವರಾಜ್ ಮಾಲಿ ಪಾಟೀಲ್ ಬಿರಾದಾರ್ ಅವರು ಮತ್ತು ನಮ್ಮ ಹಿರಿಯ ಸಂಗಾತಿ ಆಗಿರ್ತಕ್ಕಂಥ ಕಾಮ್ರೇಡ್ ಚೆನ್ನಪ್ಪಣ್ಣ ಆನೆಗುಂದಿ ಅವರು ಈ ಒಂದು ಧ್ವಜಾರೋಹಣ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತೇಳಿ ನಾನು ಅವರಲ್ಲಿ ಹೃದಯಪೂರ್ವಕ ವಿನಂತಿಯನ್ನು ಮಾಡ್ತೀನಿ. ಸುಮ್ಮನೆ ಇರಬೇಕು, ನಿನಗೆ ಗೊತ್ತಾಗ. ಅಖಿಲ ಭಾರತ ಕಿಸಾನ್ ಸಭಕ್ಕೆ ಜಯವಾಗಲಿ. ರೈತರ ಆತ್ಮಹತ್ಯೆ ತಡೆಗಟ್ಟಲು ಎಲ್ಲ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಲೇಬೇಕು. ರೈತರ ಬೆಳೆದಿರುವ ಬೆಳೆಗಳಿಗೆ ಬೆಂಬಲ ಬೆಲೆ ತಂದಿಗೆ ನಾವು 1 kg ಪುಟಾಣಿ ಜೋಳ ಬರ್ತದೆ 72 ಇಸವಿ ಒಳಗೆ. ಹಿರಿಯರಿದ್ರೆ ನೀವೆಲ್ಲ 72 ಇಸವಿ ಮನೆಗೆ ಒಂದು ರೊಟ್ಟಿ ಸಿಗ್ತದೆ. ನಮ್ಗೆ ಕೂಲಿ ಎಷ್ಟಿತ್ತು? 85%, 90% ಜನಗಳಿಗೆ ಹೋದ್ರೆ ಕೂಲಿ ಸಿಗ್ತದೆ. ಈಗ ನಾವೊಬ್ಬ ಕೂಲಿ ಮಾಡಿ ಬಂದಿರ್ತಕ್ಕ ಇಂಥ ಒಬ್ಬ ಬಡ ಕೂಲಿಕಾರ ಮಗ ಆಗಿದ್ದು ನಾವು ಹೇಳ್ತಾ ಇದ್ದೀವಿ. ಸತ್ಯವಾಗಿ ಗುರಿ ಆಗ್ತದೆ ಅಂತ ಕಷ್ಟ ಇರುವಾಗ ಒಪ್ಪತ್ತು ಊಟ ಸಿಗ್ತಿಲ್ಲ. ಇವತ್ತು ಏನಾಗಿದೆ? ಅಪಾರ ಸಂಪತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಈ ದೇಶದ ರೈತರು ಅಪಾರ ಸಂಪತ್ತನ್ನು ಸೃಷ್ಟಿ ಮಾಡಿ ಕೂಲಿಕಾರರು ತಮ್ಮ ಬದುಕನ್ನು ಶ್ರಮಿಸಿ ಈ ದೇಶಕ್ಕೆ, ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಅನ್ನವನ್ನ ಉತ್ಪಾದನೆ ಮಾಡಿ ಹೊರದೇಶಕ್ಕೆ ಕಳಿಸ್ತಕ್ಕಂಥ ತಾಕತ್ತು ಬಂದಿರತಕ್ಕಂಥದ್ದು ಬದಲಾವಣೆ ಮಾಡಿ ಅಂತಕ್ಕಂಥ ಮಾತನ್ನು ಈ ದೇಶದ ಕಾಂಗ್ರೆಸ್ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ. ಅನ್ನ ಇಲ್ಲದ ಸಾಯ್ಬಾರು ಅಂತೇಳಿ ಇವತ್ತು ರಾತ್ರಿ ಬೆಳಗ್ಗೆ 4 ಗಂಟೆಗೆ ಎದ್ದು ರಾತ್ರಿ 10 ಗಂಟೆಗೆ ನಾವು 8 ಮಕ್ಕಳು ಎಲ್ಲರೂ ದುಡಿತೀವಿ. ನಮ್ಮ ಮಕ್ಕಳು ಸಾಲಿ ಗುಡಿಸಿಗೆ ಬೀಜ ಊರಕ್ಕೆ ಕಳಿಸ್ತೀವಿ. ಹೊಲದಾಗ ಮತ್ತೆ 200 ರೂಪಾಯಿ ಅನುಕೂಲ ಅಂತೇಳಿ ಬೀಜ ಊರಕ್ಕೆ ಕಳಿಸ್ತೀವಿ. ಮನೆ 4 ಮಂದಿ ದುಡಿದ್ರೆ 800 ರೂಪಾಯಿ ಬರ್ತಂತೇಳಿ ವಿಚಾರ ಮಾಡ್ತೀವಿ. ಅದೇ ರೀತಿ ನಮ್ಮ ಅಕ್ಕ ತಂಗಿಯರು ಹುಟ್ಟಿ ರಾತ್ರಿ 4 ಗಂಟೆಗೆ ರೊಟ್ಟಿ ಮಾಡಿಕೊಂಡು ಬೆಳಗ್ಗೆ 6 ಗಂಟೆಗೆ ಹೊಲದಾಗ ಹೋಗಿ ದುಡಿದು ಇವತ್ತ ಇಡೀ ಸಂಸಾರ ಮಾಡ್ತಾ ಇದ್ದೀವಿ.